ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹನಿ ರೊಕ್ಕನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ಮಳೆಗಾಲದಲ್ಲಿ ತಲೆ ಕೂದಲು ತುಂಬ ಉದುರುತ್ತೆ ಮತ್ತು ತಲೆ ಹೊಟ್ಟಾಗುತ್ತೆ. ಇದಕ್ಕೆಲ್ಲ ಒಂದು ಬೆಸ್ಟ್ ಹೋಮ್ ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಕ್ಕೆ ಬೇಕಾಗುವಂಥ ವಸ್ತುಗಳು, ಇದಕ್ಕೆ ನಾನು ಒಂದು ಹಿಡಿಯಾಗುವಷ್ಟು ಮದರಂಗಿ ಸೊಪ್ಪು, ಇದನ್ನು ತೊಳೆದಿಟ್ಕೊಂಡಿದ್ದು ಮದರಂಗಿ ಸೊಪ್ಪು, ಮತ್ತು ಇದು ವೈಟ್ ದಾಸವಾಳದ ಸೊಪ್ಪು ಮತ್ತು ಹೂವಿದೆ. ಮತ್ತು ಇದು ಒಗ್ಗರಣೆ ಕರಿಬೇವು, ಮೆಂತ್ಯ ಒಂದು 2 ಸ್ಪೂನು ರಾತ್ರಿಗೆ ನೀರಲ್ಲಿ ಹಾಕಿ ನೆನೆ ಹಾಕಿದ್ದೆ. ಮತ್ತು ಈರುಳ್ಳಿ ಹಾಕೋದ್ರಿಂದ ನಮ್ಮ ತಲೆಯಲ್ಲಿ ಹೊಟ್ಟೆಲ್ಲ ಇರೋದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಈ ಬೇವಿನ ಸೊಪ್ಪು ತಲೆ ಕೂದಲಿಗೆ ತುಂಬ ಪ್ರೋಟೀನ್ ಕೊಡುತ್ತೆ. ಇದು ತಲೆ ಕೂದಲು ಉದುರಲ್ಲ. ಮತ್ತು ಈ ಥರ ಒಂದು ಪ್ಯಾಕ್ ಹಾಕೋದ್ರಿಂದ ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಇದು ಫಸ್ಟು ನಾವು ಮಿಕ್ಸಿಗೆ ಮೆಂತ್ಯ ಹಾಕಿ ಮಿಕ್ಸಿ ಮಾಡ್ಕೋಬೇಕು ನೈಸಾಗಿ. ಇವಾಗ ಮೆಂತ್ಯ ಸ್ವಲ್ಪ ತರಿತರಿಯಾಗಿದೆ. ಈಗ ಉಳಿದವೆಲ್ಲ ಹಾಕಿ ಮತ್ತೆ ಮಿಕ್ಸಿ ಮಾಡೋದು. ಈರುಳ್ಳಿ, ಮದರಂಗಿ ಸೊಪ್ಪು, ಒಗ್ಗರಣೆ ಕರಿಬೇವು ಮತ್ತು ದಾಸವಾಳ. ಈ ದಾಸವಾಳ ಹಾಕೋದ್ರಿಂದ ಕೂದಲು ಸಿಲ್ಕಿಯಾಗಿರುತ್ತೆ, ಶೈನಿಂಗ್ ಆಗುತ್ತೆ ತುಂಬ. ಹಾಕಿ ಇವನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ಮಿಕ್ಸಿ ಮಾಡ್ತೀನಿ. ಇದು ಮಿಕ್ಸಿಗ ನೈಸಾಗಿ ಮಿಕ್ಸಿ ಮಾಡಿದ್ದು, ಮಿಕ್ಸಿ ಆಗಿದೆ. ಈಗ ಇದಕ್ಕೀಗ ಇಷ್ಟು ಸಣ್ಣ ಆದ ತಕ್ಷಣ ಇದಕ್ಕೀಗ ಒಂದು 2-3 ಸ್ಪೂನು ಅಲೋವೆರಾ ಜೆಲ್ ಹಾಕಬೇಕು. ಈ ಅಲೋವೆರಾ ಜೆಲ್ಲು, ಈ ಥರ ಅಲೋವೆರಾ ಜೆಲ್ ತೆಗೆದು ಹಾಕೋದ್ರಿಂದ ನಮ್ಮ ತಲೆಯಲ್ಲಿರುವ ಹೊಟ್ಟು ಮತ್ತು ತಲೆ ಕೂದಲು ಉದುರೋದು ಎಲ್ಲ ಕಡಿಮೆ ಆಗುತ್ತಿದ್ದು. ಈ ಥರ ಪ್ಯಾಕು ನಾವು ವಾರದಲ್ಲಿ ಒಮ್ಮೆ ಪ್ಯಾಕ್ ಈ ಥರ ಹಾಕ್ಕೊಳ್ತಾ ಇರ್ಬೇಕು ತಲೆ ಕೂದಲಿಗೆ. ಇದನ್ನು ಲಾಸ್ಟಿಗೆ ಹಾಕಿ 1-2 ಸುತ್ತು ಮಿಕ್ಸಿ ಮಾಡಬೇಕು. ಈಗ ಇದು ಮಿಕ್ಸಿ ಆಗಿದೆ ನೈಸಾಗಿ. ಇದು ಸ್ವಲ್ಪ ಮಿಕ್ಸಿ ಮಾಡಿದ್ದು ಸ್ವಲ್ಪ ಬಿಸಿ ಇರುತ್ತೆ. ಇದೊಂದು ನಾವು ಹಚ್ಚುವಾಗ, ಈಗ ಮಿಕ್ಸಿ ಮಾಡಿದ ತಕ್ಷಣ ಹಚ್ಚಬಾರ್ದು, ಒಂದು ಅರ್ಧ ಗಂಟೆ ಹಾಗೆ ಇಡಬೇಕು ಇದು. ಮತ್ತು ಮದರಂಗಿ ಸೊಪ್ಪೆಲ್ಲ ಹಾಕಿದ್ದು ಒಂದು ಅರ್ಧ ಗಂಟೆ ಆದ ತಕ್ಷಣ ಚೆನ್ನಾಗಿ ತಲೆಗೆಲ್ಲ ಹಿಡ್ಕೊಳ್ಳುತ್ತೆ. ಒಂದು ಅರ್ಧ ಗಂಟೆ ಬಿಟ್ಟ ತಕ್ಷಣ ನಾವು ಇದನ್ನು ತಲೆ ರೂಟ್ಸಿಗೆಲ್ಲ ಹಿಂಗೆ ಹಚ್ಕೊತ ಹೋಗಬೇಕು. ಈ ಥರ ಮಳೆಗಾಲದಲ್ಲಿ, ಮತ್ತು ಈ ಥರ ಮಳೆಗಾಲದಲ್ಲಿ ವಾರಕ್ಕೊಮ್ಮೆ ಈ ಥರ ಹೇರ್ ಪ್ಯಾಕ್ ಹಾಕೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಮತ್ತು ಕೂದಲು ಉದುರೋದು ಕಡಿಮೆ ಆಗುತ್ತೆ. ತಲೆ ಕೂದಲು ಉದ್ದವಾಗಿ ಚೆನ್ನಾಗಿ ಬೆಳೆಯುತ್ತೆ ಈ ಥರ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಹೇರ್ ಪ್ಯಾಕ್ ಹಾಕಿ ಒಂದು 2-3 ತಾಸು ಹಾಗೆ ಇಟ್ಕೋಬೇಕು. ಆಮೇಲೆ ತಲೆಯನ್ನು ಉಗುರು ಬೆಚ್ಚ ನೀರಿಂದ ತೊಳಿಬೇಕು. ಇದು ತುಂಬ ಬಿಸಿ ನೀರು ಹಾಕಿ ತಲೆ ಸ್ನಾನ ಮಾಡಬಾರ್ದು, ಉಗುರು ಬೆಚ್ಚ ನೀರಿಂದ ತಲೆ ತೊಳಿಬೇಕು. ಮತ್ತು ಇವತ್ತು ಶಾಂಪು ಯೂಸ್ ಮಾಡಬಾರ್ದು, ಮಾರನೇ ದಿವಸ ಶಾಂಪು ಹಾಕಿ ತಲೆ ತೊಳಿಬೇಕು. ಇವತ್ತು ಹಾಗೆ ಉಗುರು ಬೆಚ್ಚ ನೀರಲ್ಲಿ ತಲೆ ತೊಳ್ಕೊಬೇಕು. ಥ್ಯಾಂಕ್ ಯು.